ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಂಪಿಪಿಎಲ್ ಸೀಸನ್ 2 ಯಶಸ್ವಿಯಾಗಿ ಪೂರ್ಣಗೊಂಡಿತ್ತು. ಈ ಟೂರ್ನಿಯಲ್ಲಿ ಮಾಯಸಂದ್ರ ಪಂಚಾಯಿತಿಯ 10 ತಂಡಗಳು ಪಾಲ್ಗೊಂಡಿದ್ದವು. ಫೆಬ್ರವರಿ 8ರಂದು ಟೂರ್ನಿಯ ಕೊನೆಯ ದಿನವಾಗಿತ್ತು. ಹಾಗೆ ಟೂರ್ನಿಯಲ್ಲಿ ಮಾಸ್ಟರ್ ವಾರಿಯರ್ಸ್ ಮಂಚನಹಳ್ಳಿ ಪ್ರಥಮ ಬಹುಮಾನ 40,000 ನಗದು ಪಡೆದುಕೊಂಡಿತ್ತು. ದ್ವಿತೀಯ ಬಹುಮಾನವನ್ನು ಮುಸ್ತಂದ್ರ ಮಾಸ್ಟರ್ ತಂಡ 30,000 ನಗದು ಪಡೆದುಕೊಂಡಿತ್ತು. ತೃತೀಯ ಬಹುಮಾನವನ್ನು ಹಾರೋಹಳ್ಳಿ ಕ್ರಿಕೆಟರ್ಸ್ ತಂಡ 20,000 ನಗದು ಪಡೆದುಕೊಂಡಿತ್ತು. ಚತುರ್ಥ ಬಹುಮಾನವನ್ನು ಪಿಯರ್ಲೆಸ್ ಪೀಟರ್ಸ್ ಮಾಯಸಂದ್ರ ತಂಡ 10,000 ನಗದು ಪಡೆದುಕೊಂಡಿತ್ತು. ಈ ಟೂರ್ನಿಯಾಗೆ ಮುಖ್ಯ ಅತಿಥಿಗಳಾಗಿ ಇನ್ನಾಗರ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಎಸಿಎಫ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಕಿರಣ್ ರವರು ಆಗಮಿಸಿದರು. ಎಂಪಿಪಿಎಲ್ ಸೀಸನ್ 2ನ ಆಯೋಜಕರು ಆದಂತಹ ಶ್ರೀಯುತ ದಿನೇಶ್ ಎಚ್ಎ, ಎಂಟೆಕ್ ಡಿ ಇನೋವೇಷನ್ ಕಂಪನಿ ಮಾಲೀಕರು, ಎಸಿಎಫ್ನ ಕಾರ್ಯದರ್ಶಿಗಳು ಬಹುಮಾನ ವಿತರಿಸಿದರು. ಈ ಟೂರ್ನಿಯಲ್ಲಿ ಸಹ ಆಯೋಜಕರು ಆದ ಶಿವಕುಮಾರ್, ಗೋಪೇಶ್, ರಾಜೇಶ್, ಮನು, ಶಶಿ, ಅಶೋಕ್ ಹಾಗೂ ಮಂಜುನಾಥ್ ರವರು ಹಾಜರಿದ್ದರು. ಕಳೆದ ಒಂದು ತಿಂಗಳಿಂದ ಈ ಎಂಪಿಪಿಎಲ್ ಸೀಸನ್ 2 ನಾವು ಅಂದರೆ ಮುಖ್ಯವಾಗಿ ದಿನೇಶ್ ಅಣ್ಣನವರ ನಾಯಕತ್ವದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಕಳೆದ ಸೀಸನಲ್ಲಿ 7 ತಂಡಗಳು ಅಷ್ಟೇ ಭಾಗವಹಿಸಿದ್ವು. ಈ ಒಂದು ಸೀಸನಲ್ಲಿ 10 ತಂಡಗಳು ಭಾಗವಹಿಸಿದ್ವು. ಇದರಲ್ಲೇ ಗೊತ್ತಾಗುತ್ತೆ ಎಂಪಿಪಿಎಲ್ ಸೀಸನ್ 2 ನಾವು ಚೆನ್ನಾಗಿ ನಡೆಸಿದ್ದೀವಿ. ಆ ನಡೆಸಿರೋದಕ್ಕೋಸ್ಕರನೇ ಈ 3 ಟೀಮ್ ಎಕ್ಸ್ಟ್ರಾ ಆಗಿ ಬರ್ತಾ ಇದ್ದಾವೆ. ಯಾವಾಗ ಚೆನ್ನಾಗಿ ಟೂರ್ನಮೆಂಟ್ನ ಆಯೋಜನೆ ಮಾಡ್ತಾರೋ ಅಲ್ಲಿ ಹೆಚ್ಚಿನ ತಂಡಗಳು ಸಹ ನಮಗೊಂದು ತಂಡ ಬೇಕು ಅಂತ ಕೇಳ್ಕೊಳ್ತಾ ಬರ್ತಾರೆ. ಲಾಸ್ಟಲ್ಲಿ ಇದು 7, ಈ ಬಾರಿ 10, ಮುಂದೆ 12 ಆಗೋ ಸಾಧ್ಯತೆ ಇದೆ. ಆದರೆ ನಮ್ಮ ತಂಡದಲ್ಲಿ ಓನರ್ಗಳು ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ. ಪ್ಲೇಯರ್ಗಳು ಸ್ವಲ್ಪ ಇಂಜರಿಕೆ ನನ್ನ ಸೇರಿಸ್ಕೊಳ್ತಾರೋ, ಈ ನನ್ನ ಆ್ಯಕ್ಷನಲ್ಲಿ ನಾನು ಬೈ ಮಾಡ್ತಾರೋ ಇಲ್ಲ ಅನ್ನೋ ಆ ಎಲ್ಲ ಭಯ ಬಿಟ್ಟು ನಿಮ್ಮ ಪ್ರಯತ್ನ ಪಡಬೇಕು. ನೀವು
ಮೊದಲು ನಿಮ್ಮ ಪ್ರಯತ್ನ ಪಟ್ಟಾಗ ನೀವು ಆಯ್ಕೆ ಆಗ್ತಿರೋ ಇಲ್ವೋ ಚಾನ್ಸ್ ಸಿಕ್ಕಿದಾಗ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟು ಬೇರೆ ನಮ್ಮ ಪಂಚಾಯತಿ ಬೇರೆ ಪಂಚಾಯತಿಗಳಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸ್ಕೊಡ್ಬೇಕು. ನಾವು ತುಂಬ ಬೇರೆ ಕಡೆ ಪಂಚಾಯತಿಗಳ ಕಡೆ ಎಲ್ಲ ಆಡ್ತೀವಿ. ಮಾಯಸಂದ್ರ ಪಂಚಾಯತಿ ಅಂದರೆ ಒಂದು ಮಟ್ಟದಲ್ಲಿ ಆಟ ಆಡ್ತಾರೆ, ಒಳ್ಳೆ ಫೈಟ್ ಕೊಡ್ತೀವಿ. ಈಸಿಯಾಗಿ ನಾವು ಯಾವುದೇ ರೀತಿ ಸೋಲೊಪ್ಕೊಳ್ಳೋದಿಲ್ಲ. ನಾವು ಯಾವುದೇ ಪಂಚಾಯತಿ ಬಂದರೂ ಫೈಟ್ ಕೊಡ್ತೀವಿ. ಬೇರೆ ಪಂಚಾಯತಿಗಳ ಥರ ನಮ್ಮದು ಒಂದು ಅದ್ಭುತವಾಗಿ ಒಂದು MPPL ಸೀಸನ್ 2 ನಡೆಸ್ಕೊಂಡಿದ್ವಿ. ಯಶಸ್ವಿಯಾಗಿ ನಡೆದಿರೋದಕ್ಕೆ ಹೆಚ್ಚಿನ ತಂಡಗಳು ಸಹ ಕೇಳ್ತಾ ಇದ್ದಾರೆ. ಮೊದಲನೇ ಬಹುಮಾನ 40,000 ಆಕರ್ಷಕ ಟ್ರೋಫಿ ಇತ್ತು. ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000 ಆಗೋದು, ಚತುರ್ಥ ಬಹುಮಾನ 10,000 ಇತ್ತು. ಹೀಗೆ ಬಹುಮಾನಗಳು ಸಹ ನಮಗೆ ಆಯೋಜಕರು ಯಾವುದೇ ರೀತಿ ಸ್ಪಾನ್ಸರ್ ಹತ್ರ ಹೋಗದೆ ಒನ್ ಆ್ಯಂಡ್ ಓನ್ಲಿ ಸಿಂಗಲ್ ಆಗಿ ನಡೆಸ್ಕೊಡ್ತಾರೆ. ನಮಗೆ ಇವರ ಸಹಕಾರ ಸಪೋರ್ಟ್ ಈ ರೀತಿ ಇದ್ದರೆ ಈ ಥರ 10 ಟೂರ್ನಮೆಂಟ್ ನಾವು ಈಸಿಯಾಗಿ ನಡೆಸ್ಕೊಡ್ಬೋದು. ಯಾಕಂದರೆ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಎಲ್ಲ ಮನಸ್ಥಿತಿ ಇರೋರನ್ನು ಒಂದೇ ಸಮಾಜ ನೋಡಬೇಕು. 10 ತಂಡಗಳಲ್ಲಿ ಯಾವುದೇ ರೀತಿ ಭೇದ ಭಾವ ನೋಡದೆ ಎಲ್ಲರನ್ನು ಒಂದೇ ರೀತಿ ನೋಡಿ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡಿ ಅದರಲ್ಲೂ ಸಕ್ಸಸ್ ಪಡೆಯೋದು ತುಂಬಾ ಕಷ್ಟ. ಈ ಒಂದು ಸಕ್ಸಸ್ಗೆ ನಮಗೆ ಮುಖ್ಯವಾಗಿ ನಮ್ಮ ದಿನೇಶ್ ಅಣ್ಣನವರ ನಾಯಕತ್ವದಲ್ಲಿ ನಾವು ನಡೆಸಿದ್ವಿ. 2 ಬಾರಿ ಸಕ್ಸಸ್ ಆಗಿದ್ವಿ. 3ನೇ ಬಾರಿ ಇನ್ನೂ ಚೆನ್ನಾಗಿ ನಡೆಸ್ಕೊಟ್ಟು ಬೇರೆ ನಮ್ಮ ಪಂಚಾಯತಿ ಮಾದರಿಯಾಗಿ ಈ ಒಂದು ಟೂರ್ನಮೆಂಟ್ ನಡೆಸ್ಕೊಡ್ತೀವಿ. ಎಲ್ಲರೂ ಸಹಕಾರ ಮಾಡಿದ 10 ಓನರ್ಗಳಿಗೂ ಹಾಗೂ ನಮ್ಮ ಮನು, ರಾಜೇಶ್, ಗೋಪಿ, ದಿನೇಶ್ ಅಣ್ಣ ನಾವೆಲ್ಲರೂ ಸೇರಿ ಈ ಒಂದು ಟೂರ್ನಮೆಂಟ್ ನಡೆಸ್ಕೊಟ್ಟಿದ್ದೀವಿ. ಈ ಒಂದು ಟೂರ್ನಮೆಂಟ್ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಯಾವ ಬಹುಮಾನ ತಗೊಂಡಿದ್ದಾರೆ ಅಂತ ಸರ್? ಈ ಒಂದು ಟೂರ್ನಮೆಂಟ್ನಲ್ಲಿ ಮಂಚನಹಳ್ಳಿ ಮಾಸ್ಟರ್ ವಾರಿಯರ್ಸ್ ತಂಡ ಪ್ರಥಮ ಬಹುಮಾನ ಪಡೆದುಕೊಂಡಿದೆ. ಮುತ್ಸಂದ್ರ ಮಾನ್ಸ್ಟರ್ಸ್ ತಂಡ ದ್ವಿತೀಯ ಬಹುಮಾನ ಪಡೆದುಕೊಂಡಿದೆ. ಹಾರೋಹಳ್ಳಿ ಕ್ರಿಕೆಟರ್ಸ್ ತಂಡ 3ನೇ ಬಹುಮಾನ ಪಡೆದುಕೊಂಡಿದೆ. ಹಾಗೆ ಫಿಯರ್ಲೆಸ್ ಫೈಟರ್ಸ್ ಮಾಯಸಂದ್ರ ತಂಡ 4ನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಎಲ್ರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಮುಂದೆ ಕ್ರೀಡೆನ ಬಿಡಬೇಡಿ. ತಮ್ಮ ಆರೋಗ್ಯಕ್ಕೋಸ್ಕರ ದಯವಿಟ್ಟು ಕ್ರೀಡೆನ ಆಡಿ ಯಾವುದೇ ರೀತಿ ದುಶ್ಚಟಗಳಿಗೆ ಹೋಗದೆ ಕ್ರೀಡೆಗೆ ಸಪೋರ್ಟ್ ಮಾಡಿ. ನೀವು ಎಲ್ಲರನ್ನೂ ಜೊತೆ ಒಗ್ಗೂಡಿಸ್ಕೊಂಡು ಮುಂದೆ ಬನ್ನಿ, ಪಂಚಾಯತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಸರ್. ಮುಂಚೆ ಏನು MPPL ಸೀಸನ್ 3 ಯಾವ ರೀತಿ ನಡೆಯುತ್ತೆ ಅಂತ? ಸರ್, ನಮ್ಮ ಪಂಚಾಯತಿನಲ್ಲಿ ನಮ್ಗೆ ಇನ್ನೊಂದು ಖುಷಿ ಏನಂದರೆ ಈ ಒಂದು ATPL ಸೀಸನ್ಗೆ ನಮಗೆ ಕಾರ್ಯದರ್ಶಿಗಳಾಗಿ ದಿನೇಶ್ ಅಣ್ಣನವರು ಇದ್ದಾರೆ. ಹಾಗೆ ಜೊತೆಗೆ ಶಂಕರ್ ಮಾಸ್ಟರ್ ಇದ್ದಾರೆ. ನಮ್ಮ ಪಂಚಾಯತಿನಲ್ಲಿ 2 ಆಟಗಾರರು ATPL ಸೀಸನ್ ಆಯ್ಕೆ ಅಂದರೆ ಆ ಒಂದು ಕಮಿಟಿಗೆ ಆಯ್ಕೆ ಆಗಿದ್ದಾರೆ. ಅದು ನಮಗೂ ಖುಷಿ ಇದೆ. ದಿನೇಶ್ ಅಣ್ಣ ನಮ್ಮ ಪಕ್ಕದವರ ಟೀಮೇ. ನಾವು ಈ ಬಾರಿ ದಿನೇಶ್ ಅಣ್ಣನವ್ರಿಗೂ ಸಹ ಸಪೋರ್ಟ್ ಮಾಡ್ತೀವಿ, ಮಂಚನಹಳ್ಳಿ ವಾರಿಯರ್ಸ್ ಸಪೋರ್ಟ್ ಮಾಡ್ತೀವಿ. ನಾವು ಈ ಒಂದು ಟೂರ್ನಮೆಂಟ್ನ ನೆಕ್ಸ್ಟ್ ಲೆವೆಲ್ ಆನೇಕಲ್ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅನ್ನೋದೇ ನಮ್ಮ ಗುರಿ. ಸರ್, ಈ ಒಂದು ಗ್ರೌಂಡು ಏನು ಪೂರ್ತಿ ಹದಗೆಟ್ಟಿತ್ತು, ಏನು ಹುಲ್ಲು ಎಲ್ಲ ಬೆಳಕೊಳ್ಳಿತ್ತು. ಈಗ ಈ ಗ್ರೌಂಡ್ ನೋಡಿದ್ರೆ ಒಂದು ಯಾವ ಪಂಚಾಯತಿಗೂ ಕಮ್ಮಿ ಇಲ್ಲ ಅಂತ ಥರ ಗ್ರೌಂಡ್ ಇದೆ. ಯಾವ ರೀತಿ ಅಂತ? ಸರ್, ನಾವು ಗ್ರೌಂಡ್ನ ಗುಣಮಟ್ಟದ ರೀತಿಯಲ್ಲೇ ತಯಾರು ಮಾಡ್ತೇವೆ. ಯಾಕಂದರೆ ಸ್ವಲ್ಪ ನಮ್ಮಲ್ಲಿ ಎಲ್ಲ ಹಿರಿಯ ಆಟಗಾರರು ಇರೋದ್ರಿಂದ ಅವರ ಸಜೆಷನ್ ತೊಗೊಳ್ತೀವಿ. ಗ್ರೌಂಡ್ ಯಾವ ರೀತಿ ರೆಡಿ ಮಾಡಬೇಕು, ಹಗಲು ರಾತ್ರಿ ದುಡಿತಾರೆ, ಎಲ್ಲ ಇಲ್ಲೇ ಇರ್ತಾರೆ. ಪ್ರತಿಯೊಂದು ಪಿಚ್ ಯಾವ ರೀತಿ ಸಿದ್ಧಗೊಳಿಸಬೇಕು. ನಮ್ಮಲ್ಲಿ 3 ಪಿಚ್ಚಸ್ ಇದೆ. ಒಂದು ಮಡ್ ಪಿಚ್ ಇದೆ, ಒಂದು ಸಿಮೆಂಟ್ ಪಿಚ್ ಇದೆ, ಒಂದು ಟರ್ಫ್ ಇದೆ. ನಮ್ಮ ಸುತ್ತಮುತ್ತ ಭಾಗದಲ್ಲಿ ಯಾವುದೇ ಈ ರೀತಿ 3 ಪಿಚ್ ಇರೋದು ಎಲ್ಲೂ ಕಾಣಿಸೋದಿಲ್ಲ. ನಾರ್ಮಲಾಗಿ ಸಿಮೆಂಟ್ ಇರುತ್ತೆ, ಅಥವಾ ಟರ್ಫ್ ಇರುತ್ತೆ, ಅಥವಾ ಮಣ್ಣು ಪಿಚ್ ಇರುತ್ತೆ. ಈ ಒಂದು ಹಾರೋಹಳ್ಳಿ ಕ್ರಿಕೆಟ್ ಗ್ರೌಂಡ್ನಲ್ಲಿ 3 ವಿಧವಾದ ಕ್ರಿಕೆಟ್ ಪಿಚ್ ಇದೆ. ಒಂದು ನಾವು ಮಡ್ಡಲ್ಲೂ ಸಹ ರೆಡ್ ಬಾಲ್ ಆಡೋದಕ್ಕೂ ಸಿದ್ಧ ಆಗಿರುತ್ತೆ. ಟರ್ಫು ಇದೆ. ಎಲ್ಲ ರೀತಿಯ ಬಾಲ್ಗೂ ಚೆಂಡಿಗೂ ಸಹ ಆಡೋದಕ್ಕೆ ಅವಕಾಶ ಮಾಡಿಕೊಡೋಂಥ ಒಂದು ಗ್ರೌಂಡ್ ಇದು. ಯಾರಾದರೂ ಒಮ್ಮೆ 360 ಡಿಗ್ರಿ ಇರೋಂಥ ಏಕೈಕ ಗ್ರೌಂಡು ನೀವು ಎಲ್ಲಾದರೂ ಗೂಗಲಲ್ಲಿ ಮೆನ್ಷನ್ ಮಾಡಿ ನೋಡಿದ್ರೆ ಸಿಗುತ್ತೆ. ಒಮ್ಮೆ ಭೇಟಿ ಕೊಟ್ಟರೆ ಈ ಗ್ರೌಂಡ್ ಬಗ್ಗೆ ತಿಳಿಯುತ್ತೆ. ನೆಕ್ಸ್ಟ್ ಮುಂದಿನ ಟೂರ್ನಮೆಂಟ್ಗೆ ಯಾರಾದರೂ ನಡೆಸೋ ಅವಕಾಶಗಳಿದ್ರೂ ಸಹ ದಿನೇಶ್ ಅನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ಇದ್ರ ಬಗ್ಗೆ ಸ್ವಲ್ಪ ಗ್ರೌಂಡ ಹೇಗೆ ತಯಾರು ಮಾಡಿಕೊಟ್ಟು ಅವ್ರಿಗೆ ಹೇಗೆ ಸಹಕರಿಸಬೇಕಾಗಿ ನಾವು ಅದನ್ನು ಮಾಡಿಕೊಡ್ತೇವೆ. ಥ್ಯಾಂಕ್ ಯು. ತಂಡದ ಮಾಲೀಕರು ಹಾಗೂ ನನ್ನ ಜೊತೆ ಸಹಕರಿಸಿದ ಶಿವು, ಗೋಪಿ, ಮನು, ರಾಜೇಶ್, ಇನ್ನೂ ಹಲವಾರು ಸ್ನೇಹಿತರು ಸಪೋರ್ಟ್ ಮಾಡಿ ಈ ಟೂರ್ನಮೆಂಟ್ ಸಕ್ಸಸ್ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಅದೇ ರೀತಿ 10 ಓನರ್ಗಳು, ಎಲ್ಲ ಟೀಮ್ಗಳು ಅನೌನ್ಸ್ ಆಗಿದೆ. 10 ತಂಡದ ಮಾಲೀಕರಿಗೂ ಥ್ಯಾಂಕ್ಸ್. ಇದೇ ಥರ ಸಹಕರಿಸಿ ಇನ್ನು ಮುಂದಿನ ದಿನಗಳಲ್ಲಿ ಮಾಯಸಂದ್ರ ಪಂಚಾಯಿತಿ ಈ ಏನು MPPL ಸೀಸನ್ 3 ಇದೆ ಇನ್ನೂ ಅದ್ಧೂರಿಯಾಗಿ ಮಾಡೋಣ. ನಿಮ್ಮ ಸಹಕಾರ ಇದೇ ಥರ ನಮಗೆ ಸಹಕರಿಸಿ. ಅದೇ ರೀತಿ ನಾವು ATPLನಲ್ಲಿ ಕಾರ್ಯದರ್ಶಿಯಾಗಿದ್ದೀವಿ. ನಮ್ಮದು ತಂಡ ಇದೆ. ನಮ್ಮ ಪಂಚಾಯಿತಿಯಲ್ಲಿ ಆಲ್ಮೋಸ್ಟ್ ನಮ್ಮ ತಂಡದಲ್ಲಿ 7 ಜನ ಆಡ್ತಾ ಇದ್ದಾರೆ. ಇಡೀ ಪಂಚಾಯಿತಿ ನಮಗೆ ಸಹಕರಿಸಬೇಕು. ಎಲ್ಲ ಮ್ಯಾಚ್ಗಳಲ್ಲೂ ಸಪೋರ್ಟ್ ಮಾಡಿ ಇದೇ ಥರ ಮುಂದುವರ್ಸೋಣ. MPPL ಸೀಸನ್ 3 ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ಮಾಡೋಣ. MPPL ಸೀಸನ್ 2 ಮಾಲೀಕರಿಗೆ 10 ಜನ ಮಾಲೀಕರಿಗೆ ಫಸ್ಟು ಧನ್ಯವಾದ ಹೇಳ್ತೀನಿ. ಯಾಕಂದರೆ 10 ಜನ ಓನರ್ಸ್ ಮುಂದೆ ಬಂದಿದ್ದಕ್ಕೆ ಟೀಮ್ ಕಟ್ಟಕ್ಕಾಗಿದ್ದು ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು. ಈ ಟೂರ್ನಮೆಂಟಲ್ಲಿ
ATPL ಮಾಡ್ತಾಯಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ. ಎಲ್ಲರೂ ಈ ಪ್ರತಿಭಲ್ ಲೀಗ್ ಎಷ್ಟು ಜನ ಆಡಿದಾರೋ ಮಾಯಸಂದ್ರ ಪ್ರೀಮಿಯರ್ ಲೀಗಲ್ಲಿ ಅಷ್ಟು ಜನ ಇವಾಗ ಒಂದು 15 ಜನಕ್ಕೆ ಚಾನ್ಸ್ ಸಿಕ್ಕಿದೆ. ನೆಕ್ಸ್ಟು ಒಂದು 50 ಜನಕ್ಕೆ ಚಾನ್ಸ್ ಸಿಕ್ಕಲಿ ಅಂತ ಹೇಳ್ತೀನಿ. ATPLಂದ ಮೊದಲನಾಗಿ ನಾವು ಫಸ್ಟ್ ರನ್ನಫರ್ ಆಗಿದ್ದೀರಿ, ವಿನ್ನರ್ಸ್ ಆಗಿದ್ದೀರಿ. ಫಸ್ಟ್ ಆಫ್ ಆಲ್ ಖುಷಿ ಆಗ್ತಾಯಿದೆ. ನಮ್ಮ ಕುಮಾರು ಮತ್ತು ನಮ್ಮ ದಿನೇಶ್ ಅಣ್ಣ ಆರ್ಗನೈಸರ್ ಅವ್ರಿಗೆ ತುಂಬ ಧನ್ಯವಾದಗಳು. ತುಂಬ ಅದ್ಭುತವಾಗಿ ಮಾಡಿದ್ರು ಈ ಟೂರ್ನಿಮೆಂಟು. ತುಂಬ ಖುಷಿ ಆಯಿತು ಅಷ್ಟೇ. ಈ ಶುಭ ಸಂಜೆಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯತಿ ಪ್ರೀಮಿಯರ್ ಲೀಗ್ 10 ತಂಡಗಳು ಭಾಗಿಯಾಗಿದ್ದು ಅಂತ ಕೇಳ್ಪಟ್ಟೆ. ಉತ್ತಮವಾದ ಕ್ರೀಡಾಕೂಟ ಮಾಯಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ 2ನೇ ಸೀಸನ್ ಅಂತ ಕೇಳ್ಪಟ್ಟೆ. ಎಲ್ಲರಿಗೂ ಶುಭ ಆಗಲಿ. ಈ ಕ್ರೀಡಾಕೂಟದಲ್ಲಿ ಇಂಥ ಕ್ರೀಡಾಕೂಟನ ಆಯೋಜನೆ ಮಾಡಿರುವ ನಮ್ಮ ದಿನೇಶ್ ಅವರಿಗೆ ನಾನು ವೈಯಕ್ತಿಕವಾಗಿ ಆಮೇಲೆ ನಿಮ್ಮ ಮೂಲಕ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಯಾಕಂದರೆ ನಾನು ರಾಜಕೀಯವಾಗಿ 3 ಸರಿ ಕೌನ್ಸಿಲರ್ ಆಗಿದ್ದೀನಿ ಏನಾದರೂ ಗ್ರಾಮ ಪಂಚಾಯತಿಯಲ್ಲಿ. ನಾನು ಆ ಭಾಗದಲ್ಲಿ ತುಂಬ ಜನ ನೋಡಿದ್ದೀನಿ. ಆದರೆ ಒಬ್ಬರೇ ಒಂದು ಪಂಚಾಯತಿ ಟೂರ್ನಮೆಂಟ್ ನಡೆಸ್ಕೊಳ್ಳೋದು ತುಂಬ ಕಷ್ಟಕರವಾದ್ದು. ಆ ಕೆಲಸನ ನಮ್ಮ ದಿನೇಶು ಮತ್ತು ಅವ್ರ ಸಂಗಡಿಗರು ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಕೇಳಿದೆ, ಇಲ್ಲಿ ಯಾರಿಗೂ ಕರ್ಸಲ್ಲ, ರಾಜಕೀಯ ಬೆರೆಯಲ್ಲ. ಮೇನ್ ಬೇಕಾಗಿರೋದೇ ಅದಕ್ಕೆ ಆಟಗಾರರ ಮಧ್ಯೆ ಯಾವುದೇ ರಾಜಕೀಯ ಇರಬಾರ್ದು. ಈ ಕ್ರೀಡೆಗಳಂತ ಬಂದವಾಗಲೇ ಜಾತಿ, ಧರ್ಮ, ವ್ಯಕ್ತಿ ಎಲ್ಲವನ್ನೂ ಮರೆತು ಸಿಗುವಂಥ ಅಭಿವೃದ್ಧಿ ಸಿಗೋದು ಈ ಕ್ರೀಡೆಯಲ್ಲಿ. ಅಂಥ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಿದಾಗ ಕ್ರೀಡಾಪಟುಗಳು ತುಂಬ ಮೆಚ್ಚುಗೆಯಿಂದ ಭಾಗವಹಿಸ್ತಾರೆ. ಲಾಸ್ಟ್ ATPL ಸೀಸನ್ 1ನಲ್ಲಿ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಿಂದ 5 ರಿಂದ 6 ಜನ ಮಾತ್ರ ಭಾಗಿಯಾಗಿಲ್ಲ. ಈ ATPL ಸೀಸನ್ 2ನಲ್ಲಿ 15 ಜನ ಭಾಗಿಯಾಗ್ತಾ ಇದ್ದೀರಾ. ನಮಗೆ ಲೆಕ್ಕ ಇರೋದ್ರ ಪ್ರಕಾರ 15 ಜನ ATPL ಸೀಸನ್ 2ನಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಮುಂದಿನ ಆನೇಕಲ್ ಪ್ರೀಮಿಯರ್ ಲೀಗ್ಗಳಲ್ಲಿ ಇದೇ ಪಂಚಾಯಿತಿಯಿಂದ ಒಂದು 40-50 ಜನ ಬರಲಿ. ಆಮೇಲೆ ನಾವು KSPL ಕರ್ನಾಟಕ ಸೂಪರ್ ಪ್ರೀಮಿಯರ್ ಲೀಗ್ ಆಡಿಸ್ಬೇಕು ಅಂದ್ಕೊಂಡಿದ್ವಿ. ಅದರಲ್ಲೂ ನಿಮ್ಮ ಪಂಚಾಯಿತಿಯಿಂದ ಜನ ಬರಲಿ. ಕ್ರೀಡಾಪಟುಗಳು ಅಂತ ಕ್ರೀಡಾಪಟುಗಳು ಇನ್ನೂ ಈ ವಾತಾವರಣದಲ್ಲಿ ಖುಷಿಯಾಗಿ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನು ಇಲ್ಲಿ ಭಾಗಿಯಾಗಿರೋ 10 ತಂಡದ ಆಟಗಾರರು ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಉತ್ತಮವಾದ ಪ್ರಯತ್ನ ಮಾಡಿ. ಸತತ ಪ್ರಯತ್ನವೇ ಗೆಲುವಿಗೆ ದಾರಿ. ಎಲ್ಲರೂ ಒಳ್ಳೆ ಪ್ರಾಕ್ಟೀಸ್ ಅಲ್ಲಿರಿ. ಮುಂದಿನ ತಿಂಗಳು 8ನೇ ತಾರೀಕಿಂದ ATPL ಸೀಸನ್ 2 ಪ್ರಾರಂಭ ಆಗಲಿದೆ. ನಮ್ಮ ACFನ 9 ಜನ ಕಮಿಟಿ ಮೆಂಬರ್ಗಳಿದ್ದು ದಿನೇಶ್ ಅವರು ಸಹ ಅದರಲ್ಲಿ ಸೆಕ್ರೆಟರಿ ಅವರಿದ್ದಾರೆ. ಅವರು ನಮ್ಮೊಟ್ಟಿಗೆ ಉತ್ತಮವಾದ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ. ದಿನೇಶ್ ಅವರು ಸಮೇತ ACFನ ಆನೇಕಲ್ನ ಎಲ್ಲ ಜನತೆ ಇದಕ್ಕೆ ಸಹಕರಿಸಬೇಕು ಅಂದ್ಬಿಟ್ಟು ಕೇಳ್ಕೊಂತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭೀಮ್. ಈ ನ್ಯಾಷನಲ್ ಫೆಸ್ಟಿವಲ್ಸು, ವಿಲೇಜ್ ಹಬ್ಬಗಳು, ನ್ಯಾಷನಲ್ ಫೆಸ್ಟಿವಲ್ಸ್, ಆಮೇಲೆ ಊರ ಹಬ್ಬಗಳು, ಜಾತ್ರೆಗಳು, ಈ ಕ್ಯಾಲೆಂಡ್ರಲ್ಲಿ ಬರುತ್ತಲ್ವ, ಯುಗಾದಿ, ದೀಪಾವಳಿ ಎಲ್ಲನೂ ಇದೇ ರೀತಿ ಕ್ರಿಕೆಟ್ ಆಟಕ್ಕೋಸ್ಕರ ಕ್ರಿಕೆಟ್ ಹಬ್ಬ ನಡೆಸ್ಕೊಟ್ಟಿರೋ ನಮ್ಮ ದಿನೇಶಣ್ಣ ಹಾಗೂ ಅವರ ಸಹಚರ ಶಿವಣ್ಣ ಹಾಗೂ ಎಲ್ಲ ಕ್ರೀಡಾಪಟುಗಳು, ಓನರ್ಗಳು ಎಲ್ಲರಿಗೂ ಶುಭ ಕೋರ್ಕೊತೀರಿ. ಆಮೇಲೆ ಈ ಟೂರ್ನಮೆಂಟ್ ನಡೆದಿರೋ ವಿಧಾನ ಬಂದು ನನಗೊಂಥರ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ಗಳ ಥರ ಫೀಲ್ ಆಯಿತು ನನಗೆ. ಆ ಟೀಮ್ ಕೋರೋದಾಗಲಿ, ಆ ಡಿಸಿಪ್ಲಿನ್ ಆಗಲಿ, ಆಮೇಲೆ ಈ ಪಿಚ್ಚು 2 ತಿಂಗಳು ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ಅನ್ನೋದು ನೋಡಿದವ್ರಿಗೆ ಮಾತ್ರನೇ ಗೊತ್ತು. ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಆರೋಳ್ಳಿ ತಂಡದ ದಿನೇಶಣ್ಣ ಎಲ್ಲರಿಗೂ. ಅವ್ರಿಗೆ ದೊಡ್ಡ ಚಪ್ಪಾಳೆ ಮೂಲಕ ಅಭಿನಂದಿಸ್ತೀರಿ. ಎಲ್ಲ ತಂಡದ ಎಲ್ಲ ಆಟಗಾರರು ಒಳ್ಳೆ ಆಟ ಆಡಿದ್ದಾರೆ. ನೋಡುಗರಿಗೆ ಒಂದು ಒಳ್ಳೆ ಹಬ್ಬನೇ ನೀಡಿದ್ದಾರೆ. ಊಟದ ವ್ಯವಸ್ಥೆಯಿಂದ ಹಿಡಿದು ಪೆಂಡಲು, ಮೈಕು ಎಲ್ಲನೂ ಸೂಪರ್ ಆಗಿತ್ತು ಸರ್. ಈಗ ನಿಮ್ದೇನಾದ್ರು ಕ್ವಶನ್ ಇದ್ರೆ ಕೇಳಿ, ನಾವು ಆನ್ಸರ್ ಮಾಡ್ತೀರಿ. ಅಲ್ಲ, ಈಗ ಇಲ್ಲಿ ಹಾಡಿದ್ರಲ್ಲ, ಅವ್ರಿಗೆ ಗೆದ್ದಿರೋರ್ಗೆ ಏನು ಹೇಳಕ್ ಬಯಸ್ತೀರಾ ಅಂತ? ಗೆದ್ದಿರೋರಿಗೆ ಒಳ್ಳೆ ಆಟ, ಇದು ಒಳ್ಳೆ ಕ್ವಶನ್ ಇಂಪಾರ್ಟೆಂಟು. ಏನೇ ಒಂದು ಆಟ ಗೆಲ್ಲಬೇಕಂದ್ರೂ ಪ್ಲ್ಯಾನು, ಪ್ರಿಪ್ರೇಷನ್ನು, ಪ್ರಾಕ್ಟೀಸು, ಪರ್ಫಾರ್ಮೆನ್ಸು ಇದಿರುತ್ತೆ. ಅರ್ಥ ಆಯ್ತಾ? ಅದ್ರ ಜೊತೆ ನಮ್ಮ ಫಿಟ್ನೆಸ್ಸು ಬೇಕಾಗುತ್ತೆ. ಇದೆಲ್ಲ ಯಾರು ಅಚ್ಚುಕಟ್ಟಾಗಿ ನೀಟಾಗಿ ಆಟ ಆಡ್ತಾರೋ ಅವ್ರು ಗೆಲ್ತಾರೆ. ಅದೊಂದು ಪ್ರೋಸೆಸ್ ಇರುತ್ತೆ. ಅರ್ಥ ಆಯ್ತಾ? ಇರೋದು 8 ಓವರ್ ಯಾರು ಹಾಕಬೇಕು, 8 ಓವರ್ ಫೀಲ್ಡಿಂಗ್ ಎಲ್ಲಿ ಹಾಕಬೇಕು, ಬ್ಯಾಟಿಂಗ್ ಹೆಂಗೆ ಹಾಕಬೇಕು, ಪಿಚ್ಚಿಗೆ ತಕ್ಕನಂಗೆ, ಬಾಲ್ಗೆ ತಕ್ಕನಂಗೆ, ಬೌಲರ್ ತಕ್ಕನಂಗೆ ಸಿಂಪಲಾಗಿ ಆಟ ಆಡಿದ್ರೆ ಅವ್ರು ಆಟ ಗೆದ್ಕೊತಾರೆ. ತಮ್ಮ ಹೆಸರು ಸರ್? ತಮ್ಮ ಹೆಸರು ಕುಮಾರ್ ಅಂತ. ನಮ್ಮ ಹೆಸರು. MPPL ಸೀಸನ್ ಇಂದು ಮುಕ್ತಾಯ ಆಯಿತು. ಮೊದಲನೇದಾಗಿ ಮಂಚಳ್ಳಿ ವಾರಿಯರ್ಸ್ ವಿನ್ನರ್ಸ್ ಆಗಿದ್ದಾರೆ. ರನ್ನರ್ಸ್ ಅಪ್ ಆಗಿ
ಮುತ್ಸಂದ್ರ ಮಾನ್ಸ್ಟರ್ಸ್, 3ನೇ ತಂಡವಾಗಿ ಆರೋಹಳ್ಳಿ ಕ್ರಿಕೆಟರ್ಸ್, 4ನೇ ತಂಡವಾಗಿ ಫಿಯರ್ಲೆಸ್ ಕ್ರಿಕೆಟರ್ಸ್ ಆಗಿದ್ದಾರೆ. ಸೊ ಫೈನಲಿ ಟೂರ್ನಮೆಂಟ್ ಎಂಡ್ ಆಗಿದೆ. ಸಹಕಾರ ಮಾಡಿದ ಎಲ್ಲ ಓನರ್ಸ್ಗೂ ಹಾಗೂ ಎಸ್ಪೆಷಲಿ ಶಿವು, ಪಿಚ್ಚು, ಗೋಪಿ ಈ ಪಿಚ್ಚು ಇದು ರೆಡಿ ಮಾಡೋದ್ರಾಗಲಿ, ಮನು, ರಾಜೇಶು, ಶಶಿ, ಇನ್ನೂ ಹಲವರು ನಮಗೆ ಸಹಕಾರ ಮಾಡಿ ಟೂರ್ನಮೆಂಟ್ ಸಕ್ಸಸ್ ಮಾಡಲು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸೀಸನ್ 3 ಇದಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಬಾರಿ ಕೂಡ ಆಕ್ಷನ್ ಕೂಡ ನಾವು TS ರಾಯಲ್ ಗ್ರ್ಯಾಂಡ್ ಚಂದಾಪುರದಲ್ಲಿ ಮಾಡಿದ್ವಿ. ಗ್ರೌಂಡು ಕೂಡ ನಮ್ಮದು ಒನ್ ಆಫ್ ದಿ ಬೆಸ್ಟ್ ಗ್ರೌಂಡ್ ಇದೆ ಈ ಆನೇಕಲ್ ತಾಲೂಕಲ್ಲಿ. 360 ಡಿಗ್ರಿ ಒಂದೇ ಡೈಮೆನ್ಷನ್ ಗ್ರೌಂಡ್ಸ್ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೆ ಟೂರ್ನಮೆಂಟ್ ಮಾಡಬೇಕು. ನಾನು ಹೇಳೋದು ATPL ಅಂತ ಟೂರ್ನಮೆಂಟ್ಗಳು ನಮ್ಮ ಗ್ರೌಂಡಲ್ಲಿ ಆಡಬೇಕು ಅನ್ನೋದಕ್ಕೆ ನಮ್ಮ ಇಂಟೆನ್ಷನ್ ಇರೋದು. ನಾವು ಅದಕ್ಕೆ ಎಲ್ಲ ಗ್ರೌಂಡ್ಸು ರೆಡಿ ಮಾಡ್ತಾಯಿದ್ದೀವಿ. ಗೋಪೇಶ್ ಆಗಲಿ, ಶಿವು ಆಗಲಿ, ಅದೇ ಇದರಲ್ಲಿ ನಮ್ಮ ಗ್ರೌಂಡ್ ಚೆನ್ನಾಗಿರಬೇಕು, ಒನ್ ಆಫ್ ದಿ ಬೆಸ್ಟ್ ಗ್ರೌಂಡ್ ಆಗಬೇಕು. ಅದೇ ರೀತಿ ಸುತ್ತಮುತ್ತಲಿನ ಆಟಗಾರರಿಗೆ ಅನುಕೂಲ ಆಗಬೇಕು. ಯಾರೇ ಆಡಲಿ ನಮ್ಮ ಪಂಚಾಯತಿಯವರು ಏನೇ ಇದ್ದಿದ್ದರೂ ನಮ್ಮ ಗ್ರೌಂಡ್ಗೆ ಇದಾಗಬೇಕು. ಸೊ ಮತ್ತೊಮ್ಮೆ ಎಲ್ಲ ಓನರ್ಸ್, ಏಕೆಂದರೆ ಓನರ್ಸು ಇಲ್ಲದೆ ಟೀಮ್ಸ್ ಇಲ್ಲ, ಟೀಮ್ಸ್ ಇಲ್ಲದೆ ಟೂರ್ನಮೆಂಟ್ ಇಲ್ಲ. ಸೊ ಸಹಕಾರ ಮಾಡಿದ ಎಲ್ಲ 10 ಟೀಮ್ ಓನರ್ಸ್ಗೆ ಆಲ್ ದಿ ಬೆಸ್ಟ್. ಸೊ ಅದೇ ರೀತಿ ನಮ್ಮದು RD ಕ್ರಿಕೆಟರ್ಸ್ ATPLಲ್ಲಿದೆ. ಸೊ ನಮ್ಮ ಪಂಚಾಯತಿಯಿಂದ, ನಮ್ಮ ಪಂಚಾಯತಿ ಎಲ್ಲ ಓನರ್ಸ್ಗೂ ಪ್ಲೇಯರ್ಸ್ಗೂ ರಿಕ್ವೆಸ್ಟ್ ಏನಂದರೆ ನಮಗೂ ಬಂದು ಸಪೋರ್ಟ್ ಮಾಡಿ ATPLಲ್ಲಿ. ಸೊ ನಾವು ಉತ್ತಮ ಪ್ರದರ್ಶನ ಕೊಡೋಣ, ನಮ್ಮ ಪಂಚಾಯತಿಯಿಂದ ಒಂದು ಹೆಸರು ಮಾಡೋಣ. ಸೊ ಧನ್ಯವಾದಗಳು ಸರ್. ಆಡಿರೋಂಥ ಪ್ಲೇಯರ್ಗೆ ಏನು ಹೇಳ್ತೀರಾ ಸರ್ ಇಲ್ಲಿ MPPL? ಎಲ್ಲರಿಗೂ ಆಲ್ ದಿ ಬೆಸ್ಟ್. ಇನ್ನೊಂದು ಆಡಿರೋ ಪ್ಲೇಯರ್ಸ್ ಅಂದರೆ ನಮ್ಮ ಪಂಚಾಯತಿಯಲ್ಲಿ ಈ ಸತಿ 15ಕ್ಕೂ ಹೆಚ್ಚು ಜನ ATPL ಆಡ್ತವ್ರೆ. ಯಾಕಂದರೆ ಇದಕ್ಕಿಂತ ಬಿಗ್ ಟೂರ್ನಮೆಂಟ್ ಅದು. ಕಂಪೇರ್ ಮಾಡಿದ್ರೆ ನಮ್ಮ ಪಂಚಾಯತಿಗೆ ಕಂಪೇರ್ ಮಾಡಿದ್ರೆ ನಮ್ಮ ತಂಡದಲ್ಲಿ 9 ಜನ ಇದ್ದಾರೆ ನಮ್ಮ ಪಂಚಾಯತಿಯಿಂದ. ಮಂಚನಹಳ್ಳಿ ವಾರಿಯರ್ಸ್ ತಂಡದಲ್ಲಿ 5 ಜನ ಇದ್ದಾರೆ. JCCಯಲ್ಲಿ ಸಾಗರ ಒಬ್ಬ ಆಡ್ತಾ ಇದ್ದಾನೆ. ಇಲ್ಲಿ ಆನೇಕಲ್ ಲೀಗಲ್ ವಾರಿಯರ್ಸಲ್ಲಿ 2 ಆಡ್ತಾ ಇದ್ದಾರೆ. ಅದೆಲ್ಲ ಸಂತೋಷದ ವಿಚಾರ. ಇದೇ ರೀತಿ ಇನ್ನು, ಏಕೆಂದರೆ 24 ಟೀಮ್ಗಳಲ್ಲಿ ಅಂಥ ಟೂರ್ನಮೆಂಟ್ಸ್ಗಳಲ್ಲಿ ಇನ್ನು ನಮ್ಮ ಹುಡುಗರು ಆಡಬೇಕು, ಇನ್ನು ಆ ಕೇಪಬಲ್ ಇದ್ದಾರೆ, ಆದರೆ ಕಣ್ಣಿಗೆ ಬೀಳ್ತಾ ಇಲ್ಲ. ಸೊ ನಮ್ಮ ಮುಂದಿನ ದಿನಗಳಲ್ಲಿ ಎಲ್ಲ ಆನೇಕಲ್ ತಾಲೂಕಿನಲ್ಲಿ ಎಲ್ಲ ಟೀಮ್ ಓನರ್ಸ್ಗೂ ನಮ್ಮ ಪ್ಲೇಯರ್ಸ್ ಕಣ್ಣಿಗೆ ಬೀಳಬೇಕು, ಅದೇ ರೀತಿ ಟೂರ್ನಮೆಂಟ್ಸ್ ಆಡಬೇಕು. ಸೊ ಅದೇ ನಮ್ಮ ಇಂಟೆನ್ಷನ್ ಇರಬೇಕು. ಮೈಸೂರು ಗ್ರಾಮ ಪಂಚಾಯತ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಜೊತೆ ಸೇರ್ಕೊಂಡ್ಬಿಡ್ತೀವಿ. ಮಂಚನಹಳ್ಳಿ ವಾರಿಯರ್ಸ್ ಈ ಬಾರಿ ಸೀಸನ್ 2ನಲ್ಲಿ ಇವತ್ತೇನು MPPL ಸೀಸನ್ 2 ಮಂಚನಹಳ್ಳಿಯಲ್ಲಿ ನಡೀತು. ಇವತ್ತು ಏನು ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಮಾಯಸಂದ್ರ ಪ್ರೀಮಿಯರ್ ಲೀಗ್ ಅಂದ್ಬಿಟ್ಟು 10 ತಂಡಗಳಿಂದ 2ನೇ ಸೀಸನನ್ನು 2 ತಿಂಗಳಿಂದ ನಡ್ಕೊಂಡ್ಬಂದಿದೆ. ಇವತ್ತು ಫೈನಲ್ ಪಂದ್ಯಾವಳಿಗಳು ಇವತ್ತು ನಡೆದಿದೆ. ಇದರಲ್ಲಿ ಮಂಚನಹಳ್ಳಿ ತಂಡ ಪ್ರಥಮ ಬಹುಮಾನವನ್ನು ಪಡೆದಿದೆ. ಮುತ್ಸಂದ್ರ ತಂಡದವರು 2ನೇ ಬಹುಮಾನವನ್ನು ಪಡೆದಿದೆ. ಈ ಕಾರ್ಯಕ್ರಮವನ್ನು, ಈ ಕ್ರೀಡಾಕೂಟವನ್ನು ನಮ್ಮ ಆರೋಹಳ್ಳಿ ದಿನೇಶ್ ಅವರು, ನಮ್ಮ ACFನ ಸೆಕ್ರೆಟರಿ ಅವರು, ಆನೇಕಲ್ ತಾಲೂಕು ಪ್ರೀಮಿಯರ್ ಲೀಗ್ನಲ್ಲಿ ACFನ ಸೆಕ್ರೆಟರಿ ಆದ ದಿನೇಶ್ ಅವರು 2 ಸೀಸನ್ನ ಅವರೇ ತುಂಬ ಅಚ್ಚುಕಟ್ಟಾಗಿ ಅವರು ಮತ್ತು ಅವ್ರ ಸ್ನೇಹಿತರು ನಡೆಸ್ಕೊಂಡು ಬಂದಿದ್ದಾರೆ. ಅವರಿಗೆ ಶುಭ ಆಗಲಿ. ಇನ್ನೂ ಹೆಚ್ಚಿನ ಕ್ರೀಡಾಕೂಟಗಳನ್ನ ಈ ಮಾಯಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅತ್ಯುತ್ತಮವಾದ ಕ್ರೀಡಾಕೂಟಗಳನ್ನ ನಡೆಸಲಿಕ್ಕೆ ದೇವರು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ರೀತಿ ಇವತ್ತೇನು 10 ತಂಡಗಳು ಇದರಲ್ಲಿ ಭಾಗಿಯಾಗಿದ್ದರು, ಆ ತಂಡಗಳ ಮಾಲೀಕರು ಮತ್ತು ಎಲ್ಲ ಆಟಗಾರರಿಗೂ ಸಹ ಶುಭ ಹಾರೈಸ್ತೇನೆ. ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಿಂದ ಆನೇಕಲ್ ತಾಲೂಕಿಂದ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟುಗಳು ಈ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಿಂದ ಬರಲಿ ಅಂದ್ಬಿಟ್ಟು ನಾನು ACFನ ಉಪಾಧ್ಯಕ್ಷನಾಗಿ ಕೇಳ್ಕೊತೀನಿ. ಮುಂದಿನ ಮಾರ್ಚ್ ತಿಂಗಳಲ್ಲಿ 8ನೇ ತಾರೀಕು ATPL ಸೀಸನ್ 2 ಪ್ರಾರಂಭವಾಗಲಿದೆ. ಈ ATPL 2 ಸೀಸನ್ನಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಸಹ ಆ ಕ್ರೀಡಾಕೂಟವನ್ನು ಮಾಧ್ಯಮಗಳಲ್ಲಿ ವೀಕ್ಷಣೆ ಮಾಡ್ಕೊಳ್ಳೋ ಮುಖಾಂತರ ಆ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಕೇಳ್ಕೊತೀವಿ. ಅದೇ ರೀತಿ ಅದರಲ್ಲಿ ಭಾಗವಹಿಸಿರೋ ಎಲ್ಲ ಕ್ರೀಡಾಪಟುಗಳು ಅದರಲ್ಲಿ ಭಾಗಿಯಾಗಿ ಕ್ರೀಡಾಕೂಟವನ್ನು